ಈ ರೀತಿಯಾಗಿ ಟೇಸ್ಟಿಯಾಗಿರೋ ಅಂಥ ಒಬ್ಬಟ್ಟನ್ನು ಮನೇಲಿ ಮಾಡಿಕೊಡ್ತಾ ಇದ್ದರೆ ಒಂದು ತಿನ್ನೋ ಅಂಥವ್ರು 2-3 ಬೇಕು ಅಂತ ಹೇಳ್ತಾರೆ. ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಇರೋ ಅಂಥ ಒಬ್ಬಟ್ಟು, ಸ್ಪೆಷಲ್ ಒಬ್ಬಟ್ಟು ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಕ್ಯಾರೆಟ್ ಹೋಳಿಗೆ ನೀವೆಲ್ಲರೂ ಕೂಡ ಕೇಳಿರ್ತೀರ, ಈಸಿಯಾಗಿ ಮಾಡೋ ಅಂಥ ರೆಸಿಪಿ. ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಅದೇ ರೀತಿಯಾಗಿ ಈ ಸೂಪರ್ ಆಗಿರುವಂಥ ಡಿಶನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಹಬ್ಬ ಆಗಲಿ, ಫಂಕ್ಷನ್ ಆಗಲಿ, ಸ್ನ್ಯಾಕ್ಸಿಗಾಗಲಿ, ಮನೇಲಿ ಸ್ವೀಟ್ ತಿನ್ನಬೇಕು ಅಂದಾಗಲಿ ಈ ರೀತಿಯಾಗಿ ಮಾಡ್ಕೊಂಡು ತಿಂತಾ ಇದ್ದರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ. ಅದೇ ರೀತಿಯಾಗಿ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಈ ಒಂದು ಒಬ್ಬಟ್ಟನ್ನು ಮಾಡಿಬಿಡ್ಬೋದು. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ಫಸ್ಟು ಒಬ್ಬಟ್ಟು ಮಾಡ್ತೀವಿ ಅಂತ ಹೇಳಿದ್ರೆ ನಾವಿಲ್ಲಿ ಕನಕನ ಕಲಿಸ್ಕೊಬೇಕಾಗತ್ತೆ. ಸೊ ನಾನಿಲ್ಲಿ 1.5 ಬೌಲಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದೇ ಬೌಲ್ ಮೆಷರ್ಮೆಂಟಲ್ಲಿ 1/4 ಬೌಲಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿಟಿಗೆ ಉಪ್ಪು, ಚಿಟಿಗೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಒಬ್ಬಟ್ಟು ಸಾಫ್ಟಾಗಿ ಬರಬೇಕು, ಚೆನ್ನಾಗಿರಬೇಕು, ಮತ್ತು ನಾವು ಒಬ್ಬಟ್ಟು ಎಳಿಬೇಕಾದ್ರೆ ಚೆನ್ನಾಗಿ ಬರಬೇಕು ಅಂದರೆ ಈ ಒಂದು ಮೆಥಡನ್ನು ಫಾಲೋ ಮಾಡಿ, ಎಲ್ಲೂ ಕೂಡ ಇದು ಮಿಸ್ ಆಗೋದಿಲ್ಲ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೊಬೇಕು. ಪೂರ್ತಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋದು ಬೇಡ. ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಹರಳುತ್ತೆ, ಅದು ನೀರು ಬಿದ್ದ ಮೇಲೆ ಹರಳುತ್ತೆ. ಅದನ್ನು ನೋಡಿಕೊಂಡು ನಾವು ಮುಂಚೆನೇ ಗಟ್ಟಿಯಾಗಿ ಕಲಸಿಟ್ಬಿಟ್ರೆ ಸೊ ತುಂಬ ಗಟ್ಟಿಯಾಗ್ಬಿಡುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತೇಳಿ. ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಜಸ್ಟ್ 1 ನಿಮಿಷದಷ್ಟು ಇದನ್ನು ನಾದ್ಕೊಂಬಿಡೋಣ. ನೋಡಿ, ಈ ರೀತಿಯಾಗಿ ನಾವು ಕನಕ ಕಲಿಸೋದ್ರಲ್ಲಿ ಇರೋದು ಈಸಿ ಮೆಥಡ್ ಏನು ಅಂದರೆ ಚೆನ್ನಾಗಿ ನಾದಬೇಕು ಸ್ನೇಹಿತರೆ. ನಾವು ಎಷ್ಟು ನಾದ್ತೀವಿ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ನೋಡಿ, 1 ಸ್ಪೂನಷ್ಟು ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಬಿಡೋಣ. ನಾವು ಹೋಳಿಗೆಗೆಲ್ಲ ಏನು ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತೀವಲ್ವ, ಸೊ ಅಲ್ಲಿ ತನಕ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ. ನಾನಿಲ್ಲಿ ಸುಮಾರು ಒಂದು ಅರ್ಧ kg ಕ್ಯಾರೆಟನ್ನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ತುರಿದ ಮೇಲೆ ಇದನ್ನು ಮಿಕ್ಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ ಬೇಕಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಸ್ಪೂನ್ ಲೆಕ್ಕದಲ್ಲಿ ನೀರನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಬಾದಾಮಿಯನ್ನು ನಾನು ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಿರೋಟಿ ರವೆನ ಬಿಸಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮ್ನಲ್ಲಿನೇ ಬಿಸಿ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಬಿಸಿ ಆಗಿದೆ. ನಾನು ಸಪ್ರೇಟ್ ಮಾಡಿಕೊಂಡು ಅದೇ ಪಾತ್ರೆಗೆ ನಾನು ಸುಮಾರು ಒಂದು 3-4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಬೌಲ್ ಮೆಷರ್ಮೆಂಟ್ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ನಾನು ಬೌಲಲ್ಲಿ ಹಾಕ್ತಾ ಇದ್ದೀನಿ. ಕ್ಯಾರೆಟನ್ನು ನಾನು ಏನು ಮಿಕ್ಸಿ ಮಾಡ್ಕೊಂಡಿದ್ದೆ ಅದನ್ನು ಸುಮಾರು 1.5 ಬೌಲಷ್ಟು ನಮಗಿಲ್ಲಿ ಕ್ಯಾರೆಟು ರೆಡಿಯಾಗಿದೆ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿನೇ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಮಗೆ ಗೊತ್ತಾಗುತ್ತೆ, ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಮತ್ತು ಕ್ಯಾರೆಟ್ ಸ್ಮೆಲ್ಲು ಕೂಡ ಚೇಂಜ್ ಆಗ್ತಾ ಬರುತ್ತೆ. ಈ ಟೈಮ್ನಲ್ಲಿ ನಮಗಿದು ಆಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ. ಆದಷ್ಟು ಇದನ್ನು ಮಾಡಬೇಕಾದ್ರೆ ದಪ್ಪ ತಳ ಇರೋ ಅಂಥ ಪ್ಯಾನ್ ಆಗಲಿ ಬಾಣಲಿ ಆಗಲಿ ತಗೊಳ್ಳಿ. ಇವಾಗ 3/4 ಭಾಗ ನಮಗೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಒಂದು 3/4 ಭಾಗ ಸೇಮ್ ಬೌಲ್ ಮೆಷರ್ಮೆಂಟಲ್ಲೇ 3/4 ಬೌಲಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಒಂದು 50 ಗ್ರಾಮಷ್ಟು ಕೋವಾ ಹಾಕ್ಕೊಂಡಿದ್ದೀನಿ. ನೀವು ಕೋವಾ ಹಾಕಿ ಕ್ಯಾರೆಟ್ ಹೋಳಿಗೆ ಮಾಡಿ ನೋಡಿ, ನಾನು ಹೇಳ್ದಾಗೆ ಒಂದು ತಿನ್ನೋ ಅಂಥವ್ರು 3-4 ತಿಂತಾರೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ರುಚಿಯಾಗಿ ಇರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೋವಾ ಸಕ್ಕರೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ನಾವು ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ತೆಳುವಾದಂಗೆ ಅನಿಸುತ್ತೆ. ಅದನ್ನು ಹಾಗೇ ಕೈ ಆಡ್ತಾ ಮಿಕ್ಸ್ ಮಾಡ್ತಾ ಇದ್ದರೆ ಅದು ಕೂಡ ಗಟ್ಟಿ ಆಗ್ತಾ ಬರುತ್ತೆ. ತೆಳುವಾಗಿದೆ ಅಂತ ಏನು ಅಂದ್ಕೊಂಡ್ಬೇಡಿ. ನೋಡಿ, ಈ ರೀತಿಯಾಗಿ ತೆಳುವಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ನಾವು ಆಮೇಲೆ ರವೆ ಹಾಕಿದ ಮೇಲೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಕ್ಕರೆ ಆಗಲಿ ಕೋವಾ ಆಗಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಟೈಮ್ನಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಇವಾಗ ನಾವು ಹುರಿದಿಟ್ಕೊಂಡಿರೋವಂಥ ಚಿರೋಟಿ ರವೆನೂ ಕೂಡ ಆ್ಯಡ್ ಮಾಡಿದ್ದೀನಿ. ನೀವು kg ಲೆಕ್ಕದಲ್ಲಿ ತಗೊಳ್ಳೋ ಹಾಗಿದ್ರೆ ಅರ್ಧ kg ಕ್ಯಾರೆಟ್ ತೊಗೊಂಡಿದ್ದೀನಿ. ಬೌಲ್ ಲೆಕ್ಕ ಮೆಷರ್ಮೆಂಟ್ ಬೇಕು ನಾವು ಸಕ್ಕರೆ ಹಾಕೋದಕ್ಕೆ ಅಂತ ಅನ್ನೋ ಹಾಗಿದ್ರೆ ಸುಮಾರು 1.5 ಬೌಲಷ್ಟು ನಮಗಿಲ್ಲಿ ಕ್ಯಾರೆಟ್ ತುರಿ ಆಗಿತ್ತು, ನಾನು ಮಿಕ್ಸಿ ಮಾಡ್ಕೊಂಡಿರೋದು. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೆ. 3/4 ಬೌಲಷ್ಟು ಸಕ್ಕರೆ ಹಾಕಿದ್ದೀನಿ ಸ್ನೇಹಿತರೆ. ನೋಡಿ, ಇವಾಗ ಗಟ್ಟಿ ಹಾಕ್ತಾ ಬರ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆಗಿದೆ ಅಂತಂದರೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ. ಇವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನೋಡಿ, ಇವಾಗ ತಣ್ಣಗಾದ ಮೇಲೂ ಕೂಡ ಗಟ್ಟಿ ಆಗತ್ತೆ ಇದು. ಇವಾಗ ಸ್ಟವನ್ನು ಆಫ್ ಮಾಡಿದ್ದೀನಿ.
ನೋಡಿ ಇವಾಗ ತಣ್ಣಗಾದಮೇಲೆ ನೀವು ನೋಡ್ತಾ ಇರೋ ಅಂಥದ್ದು ಕೈನಲ್ಲಿ ನಾವು ಮುಟ್ಬೋದು ಅಂತ ಅನ್ಸುತ್ತಲ್ವ, ಅಷ್ಟಿರಬೇಕು. ನಾವು ಉಂಡೆ ಹಾಕಿಬಿಟ್ಟು ನಾವು ಹೋಳಿಗೆ ತಟ್ಟಬೇಕು ಅಂತಂದರೆ ತಣ್ಣಗಿರಬೇಕು ಇದು. ಸೊ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಯನ್ನು ರೆಡಿ ಮಾಡ್ಕೊಳ್ಬೋದು. ಇವಾಗ ಹೂರಣ ರೆಡಿಯಾಗಿದೆ ಕ್ಯಾರೆಟ್ ಹೋಳಿಗೆದು. ನೋಡಿ ಈ ರೀತಿಯಾಗಿ ನಾನು ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಉಂಡೆಗಳನ್ನೆಲ್ಲ ಒಂದೇ ಸೈಜಲ್ಲಿ ಮಾಡಿ ಇಟ್ಕೊಂಡಿದ್ದೆ. ನಾನಿಲ್ಲಿ ಅರ್ಧ kg ಕ್ಯಾರೆಟ್ ತೊಗೊಂಡಿರೋದ್ರಿಂದ ಸುಮಾರು ಒಂದು 20-22 ಕ್ಯಾರೆಟ್ ಹೋಳಿಗೆ ಆಗಿತ್ತು. ನಿಮಗೆ ಆ ಥರ ಮೆಜರ್ಮೆಂಟ್ ಬೇಕು ಎಷ್ಟಾಗುತ್ತೆ ಅನ್ನೋ ಹಾಗಿದ್ರೆ ಸುಮಾರು ಒಂದು 22-23 ನಾನು ಚಿಕ್ಕ ಸೈಜಲ್ಲೇ ಹಾಕಿದ್ದೆ. ತೀರಾ ಚಿಕ್ಕದಾಗೂ ಇರಲಿಲ್ಲ ದೊಡ್ಡದಾಗೂ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಅಲ್ಲಿ ಉಂಡೆ ಎಲ್ಲ ರೆಡಿ ಆಯಿತು. ನಾವಿಲ್ಲಿ ಕನಕ ನೆನೆಯೋದಕ್ಕೆ ಇಟ್ಟಿದ್ವಿ ಅಲ್ವಾ, ನೋಡಿ ಅದನ್ನು ಜಸ್ಟ್ ಇನ್ನು 1 ನಿಮಿಷ ಚೆನ್ನಾಗಿ ನಾದ್ಕೊಂಬಿಡೋಣ. ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಕಾಣ್ತಾ ಇದೆ. ನಾನು ಹೇಳಿದಾಗೆ ಇದರಲ್ಲೇ ಇರೋದು ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಉಂಡೆಯನ್ನು ತಕ್ಕೊಂಬಿಡೋಣ. ಒಂದೊಂದಕ್ಕೂ ಈ ರೀತಿಯಾಗಿ ತೊಗೊಂಡು ನಾನಿಲ್ಲಿ ಹೋಳಿಗೆ ಪೇಪರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಎಣ್ಣೆ ಏನೂ ಹಾಕಿಲ್ಲ, ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಜಸ್ಟ್ ಅದನ್ನು ಈ ಥರ ಹಿಂಗೆ ಕವರ್ ಮಾಡ್ಕೊಬೇಕು. ಕನಕದಲ್ಲಿ ಹೂರಣನ ಕವರ್ ಮಾಡ್ಕೊಬೇಕು. ಈಸಿಯಾಗಿ ಮಾಡ್ಕೊಳ್ಬೋದು. ಈವನ್ ಬಿಗಿನರ್ಸ್ ಇದ್ದರೂ ಕೂಡ ಈ ಒಂದು ಕ್ಯಾರೆಟ್ ಹೋಳಿಗೆನ ತುಂಬ ಚೆನ್ನಾಗಿ ಮಾಡ್ಬೋದು. ಸ್ವಲ್ಪ ಈ ಥರ ಹಿಂಗೆ ಪ್ರೆಸ್ ಮಾಡಿ ನಾನಿಲ್ಲಿ ಟ್ರಾನ್ಸ್ಪರೆಂಟ್ ಶೀಟ್ ಹಾಕ್ಕೊಂಡು ಅದ್ರ ಮೇಲೆ ನಾನು ಎಳಿತಾ ಇದ್ದೀನಿ. ಅದನ್ನು ಎಲ್ಲ ತಟ್ತಾ ಇದ್ದೀನಿ. ನೀವು ಎಷ್ಟು ತೆಳುವಾಗಿ ಎಳೆದ್ರೂ ಕೂಡ ಎಲ್ಲೂ ಕೂಡ ಸ್ವಲ್ಪನೂ ಕೂಡ ಹೂರ್ಣ ಒಂದು ಕಡೆ ಅಥವಾ ಕನಕ ಒಂದು ಕಡೆ ಬರೋದಿಲ್ಲ ಸ್ನೇಹಿತರೆ. ಈವನ್ ಆಗಿ ಈಕ್ವಲ್ ಆಗಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೀವೇ ನೋಡ್ತಾ ಇದ್ದೀರಲ್ವ, ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಅಷ್ಟು ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ನೋಡಿ ಇದೊಂದು ಮೆಥಡ್ ಆಯಿತು. ಇನ್ನೊಂದು ಮೆಥಡು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮಾಮೂಲಾಗಿ ನೀವು ಏನು ಸೈಜಲ್ಲಿ ತೊಗೊಂಡಿದ್ದೀರಲ್ವ ಅದು ಕನಕ ತೊಗೊಂಡು ಅದರೊಳಗಡೆ ಹೂರಣನ ಫಿಲ್ ಮಾಡಬೇಕು. ಒಂದು ಅರ್ಧ ಗಂಟೆ ಒಳಗಡೆ ಹೋಳಿಗೆ ರೆಡಿ ಆಗುತ್ತೆ ಅಂದರೆ ಖುಷಿ ಅಲ್ವಾ ಸ್ನೇಹಿತರೆ. ನೋಡಿ ಎಕ್ಸ್ಟ್ರಾ ಇರೋದನ್ನು ಕೂಡ ನಾನಿಲ್ಲಿ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ದಪ್ಪ ಬರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ನೋಡಿ ಜಸ್ಟ್ ಅದನ್ನು ನೀಟಾಗಿ ಹಿಂಗೆ ರೌಂಡ್ ಮಾಡಿಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿ, ನಾವು ಲಟ್ಟಣಿಗೆ ಬರುತ್ತೆ ಅಲ್ವಾ, ರತುಡಿ ಅಂತ ಹೇಳ್ತಾರೆ ಕೆಲವೊಬ್ಬರು, ಲಟ್ಟಣಿಗೆ ಅಂತಾರೆ. ಅದರಲ್ಲಿ ನೀವು ಎಷ್ಟು ತೆಳುವಾಗಿ ಲಟ್ಸಿದ್ರೂ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು, ಪೇಪರ್ಗಿಂತ ತೆಳುವು ಅಂತ ಹೇಳ್ಬೋದು. ಪೇಪರೇ ತುಂಬ ತೆಳುವಾಗಿರುತ್ತೆ ಅಂತ ಹೇಳ್ತೀವಿ, ಒಬ್ಬಟ್ಟು ಕೂಡ ಅಷ್ಟೇ ತೆಳುವಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಹೇಗೆ ಬಂದಿದೆ ಅಂತ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ. ಸೊ ಈ ರೀತಿಯಾಗಿ ಈಸಿಯಾಗಿ ಒಬ್ಬಟ್ಟನ್ನು ತಟ್ಕೊಬೋದು. ಇಲ್ಲಿ ಪ್ಯಾನು ಬಿಸಿ ಆಗಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನೀವು ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು, ಬಟ್ ತಿನ್ನುವಾಗ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಹಾಕಿ ಜಸ್ಟ್ ಒಂದು 10 ಸೆಕೆಂಡ್ ಬಿಟ್ಬಿಟ್ರೆ ಹೋಳಿಗೆ ಪೇಪರ್ ತಾನಾಗಿಯೇ ಬಿಡುತ್ತೆ. ಇವಾಗ ಎರಡೂ ಕಡೆಯಲ್ಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲೂ ಕೂಡ ಹೂರ್ಣ ಒಂದು ಕಡೆ ಕನಕ ಒಂದು ಕಡೆ ಆ ಥರ ಎಲ್ಲೂ ಇಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇದೇ ರೀತಿಯಾಗಿ ಪ್ರತಿಯೊಂದು ಹೋಳಿಗೆನೂ ಕೂಡ ಪ್ರತಿಯೊಂದು ಒಬ್ಬಟ್ಟನ್ನು ಕೂಡ ಇದೇ ರೀತಿಯಾಗಿ ಬೇಯಿಸ್ಕೊಂಡಿದ್ದು. ಆದಷ್ಟು ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆನೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಸ್ನೇಹಿತರೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಪ್ರತಿಯೊಂದನ್ನು ಕೂಡ ಇದೇ ರೀತಿಯಾಗಿ ಬೇಯಿಸ್ಕೊಂಡಿದೆ. ನೋಡಿ ಇವಾಗ ತುಂಬ ರುಚಿಯಾಗಿರೋವಂಥ ಕ್ವಿಕ್ಕಾಗಿ ಮಾಡೋವಂಥ ಕ್ಯಾರೆಟ್ ಹೋಳಿಗೆ ರೆಡಿ ಆಗಿದೆ. ಕೋವಾ ಹಾಕಿ ಮಾಡಿರೋದ್ರಿಂದ ಆ ರುಚಿ ಕೂಡ ತುಂಬಾ ಜಾಸ್ತಿ ಅಂತ ಹೇಳ್ಬೋದು. ಇದನ್ನು ತುಪ್ಪ ಜೊತೆ ಸರ್ವ್ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ಮಿಸ್ ಮಾಡಿದೆ ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು, ಫ್ರೆಂಡ್ಸ್ ಸರ್ಕಲಿಗಾಗ್ಬೋದು ಈ ಒಂದು ರೆಸಿಪಿಯನ್ನು ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ, ತುಂಬ ಸಾಫ್ಟಾಗಿ ಬರುತ್ತೆ. ಸೊ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ. ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗಡೆ ಒಬ್ಬಟ್ಟು ಮಾಡ್ತೀವಿ ಅಂದರೆ ನಂಬ್ತೀರಾ ಸ್ನೇಹಿತರೆ? ಹೌದು, ಅರ್ಧ ಗಂಟೆನೂ ಟೈಮ್ ಬೇಡ. ರುಚಿಯಾಗಿರೋ ಅಂಥ ಮೆತ್ತಗಿರೋ ಅಂಥ ತೆಳುವಾಗಿ ಮಾಡೋ ಅಂಥ ಬೇಳೆ ಒಬ್ಬಟ್ಟು. ಇದನ್ನು ನೀವು ಯಾವತ್ತೂ ಕೂಡ ಈ ರೀತಿಯಾಗಿ ಟ್ರೈ ಮಾಡಿರಲ್ಲ, ಮಿಸ್ ಮಾಡದೆ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ಈವನ್ ಬಿಗಿನರ್ಸ್ ಇದ್ದರೂ ಕೂಡ ಸೂಪರ್ ಡೂಪರಾಗಿ ಬರೋ ಅಂಥ ರೆಸಿಪಿ. ನಾನು ಹಾಕೋ ಅಂಥ ಮೆಜರ್ಮೆಂಟು ಅಥವಾ ಇಂಗ್ರೀಡಿಯೆಂಟ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಮೈ ಡಿಯರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ? ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 1.5 ಕಪ್ ಅಷ್ಟು, ಬೌಲ್ ಆಗ್ಬೋದು ಕಪ್ ಆಗ್ಬೋದು, ಒಂದು ಮೆಜರ್ಮೆಂಟಿಗೆ ತೊಗೊಳ್ಳಿ. ಮೈದಾ ತೊಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಚಿಟಿಗೆ ಉಪ್ಪು, ಚಿಟಿಗೆ ಅರಿಶಿಣ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳೋಣ.
ಕಲಿಸೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಪರ್ಫೆಕ್ಟಾಗಿ ಹೋಳಿಗೆನ ಮಾಡಿಬಿಡ್ಬೋದು. ನೋಡಿ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ತೆಳುವಾಗಿ ಅಂತ ಹೇಳಿದೆ ಅಲ್ವಾ, ಅದು ಯಾಕೆ ಕಲಿಸ್ಕೋಬೇಕು ಅಂತ ಹೇಳಿದ್ರೆ ನಾನಿಲ್ಲಿ ರವೆ ಹಾಕಿರೋದ್ರಿಂದ ಅದು ಹರಳುತ್ತೆ, ಅದಕ್ಕೋಸ್ಕರ. ಆಮೇಲೆ ಮತ್ತೆ ಗಟ್ಟಿ ಆಗುತ್ತೆ, ಮತ್ತು ಹೋಳಿಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಮೆಷರ್ಮೆಂಟಲ್ಲಿ ಅಥವಾ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲಸಿದಾದ್ಮೇಲೆ ಒಂದು 10 ನಿಮಿಷ ಅದನ್ನು ರೆಸ್ಟಲ್ಲಿಟ್ಟರೆ ಸಾಕಾಗತ್ತೆ. ನೋಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ. ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಕಡೆ ಎತ್ತಿಟ್ಬಿಡೋಣ. ಬನ್ನಿ ಹೂರಣ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣವಾ. ನಾನಿಲ್ಲಿ ದಪ್ಪ ತಳ ಇರೋವಂಥ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 2 ಲೀಟರಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ಇವಾಗ 1 ಕಪ್ಪಷ್ಟು ತೊಗರಿಬೇಳೆಯನ್ನು ಹಾಕ್ತಾಯಿದ್ದೀನಿ. ಇದು 1 ಕಪ್ ಅಂದರೆ 1/4 kg ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಇದು ಚೆನ್ನಾಗಿ ಬೇಯಬೇಕು, ಮಧ್ಯೆ ಯಾವುದೇ ರೀತಿಯಾಗಿರುವಂಥ ಗಟ್ಟಿಯಾಗಿ ಇರಬಾರ್ದು ಬೇಳೆನಲ್ಲಿ. ನೋಡಿ ಈ ಥರ ಹಿಂಗೆ ನೊರೆ ಬಂದಿರುತ್ತಲ್ವ, ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ. ಆಲ್ಮೋಸ್ಟ್ ಇವಾಗ ಬೇಯ್ತಾ ಬಂದಿದೆ. ಬೇಳೆ ಸ್ವಲ್ಪ ಚೆನ್ನಾಗಿರೋದು ತೊಗೊಂಡ್ರೆ ಚೆನ್ನಾಗಿ ಈವನಾಗಿ ಬೇಯುತ್ತೆ. ಅಷ್ಟರೊಳಗಡೆ ಬನ್ನಿ ಇಲ್ಲಿ ಕಾಯಿ ಮತ್ತು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬರೋಣವಾ. ನಾನಿಲ್ಲಿ ಕಾಯಿ ಅರ್ಧ ಹೋಳಲ್ಲಿ ಅರ್ಧ ಭಾಗ ತೊಗೊಂಡಿದ್ದೀನಿ. ನಾವು ಈ ಟೈಮ್ನಲ್ಲಿ ಹಿಂಗೆ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಬೇಳೆ ರುಬ್ಬಬೇಕಾದ್ರೆ ಈಸಿಯಾಗಿ ಆಗಿಬಿಡುತ್ತೆ. ನಾನಿಲ್ಲಿ ಕಾಯಿನ ರುಬ್ಬಬೇಕಾದ್ರೆ ನೀರನ್ನು ಆ್ಯಡ್ ಮಾಡಿಲ್ಲ. ನೋಡಿ ಈಗ ಬೇಳೆ ಬೆಂದಿದೆ. ಈ ಟೈಮ್ನಲ್ಲಿ ಆ ಕಟ್ಟನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ. ಈಗ ಆಲ್ರೆಡಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ. ಇವಾಗ ಈ ಟೈಮ್ನಲ್ಲಿ ನಾನು ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಬೇಳೆಗೆ 1 ಕಪ್ಪಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ನಾನು ರುಬ್ಬಿಟ್ಕೊಂಡಿರೋ ಅಂಥ ತೆಂಗಿನಕಾಯಿನ ಕೂಡ ಇದಕ್ಕೆ ಸೇರಿಸಿ ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಬೇಕು. ಕಾಯಿ, ಬೆಲ್ಲ, ಬೇಳೆ 3 ಕೂಡ ಚೆನ್ನಾಗಿ ಹೊಂದಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡೋಣ. ಬೆಲ್ಲ ಕರಗಬೇಕಾದ್ರೆ ಸ್ವಲ್ಪ ನೀರು ಥರ ಅನಿಸುತ್ತೆ, ಬಟ್ ಆ ಥರ ಏನಿಲ್ಲ. ಅದಾದಮೇಲೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾನು ಹಾಕಿರೋವಂಥ ಮೆಷರ್ಮೆಂಟ್ ಕರೆಕ್ಟಾಗಿರುತ್ತೆ ಸ್ನೇಹಿತರೆ. ನೋಡಿ ಸ್ವಲ್ಪ ತೆಳುವಾಗಿದೆ. ಈ ಥರ ಕೈ ಬಿಡ್ದಲ್ಲೇ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಬೆಲ್ಲ ಕರಗ್ತಾ ಸ್ವಲ್ಪ ನೀರು ಥರ ಅನಿಸುತ್ತೆ. ಇವಾಗ ಪರ್ಫೆಕ್ಟಾಗಿ ಆಗಿತ್ತು. ನೋಡಿ ಇದು ತಣ್ಣಗಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಕೈನಲ್ಲಿ ಮುಟ್ಬೋದು, ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ಇದನ್ನು 2 ಭಾಗ ಮಾಡಿಕೊಂಡು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದನ್ನು ರುಬ್ಬಬೇಕಾದ್ರೆ ಯಾವುದೇ ರೀತಿಯಾಗಿರುವಂಥ ನೀರನ್ನಾಗಲಿ ಕಟ್ಟನ್ನಾಗಲಿ ಸೇರಿಸಬಾರ್ದು, ಹಾಗೇ ರುಬ್ಕೋಬೇಕು. ಸ್ವಲ್ಪ ಪರವಾಗಿಲ್ಲ, ತರಿ ಇದ್ದರೂ ಕೂಡ ಏನು ಪ್ರಾಬ್ಲಮ್ ಏನಿಲ್ಲ. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಗ್ರೈಂಡರ್ ಇತ್ತು ಅಂದರೆ ಗ್ರೈಂಡರ್ಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸಿನಲ್ಲಿ ಅಂದರೆ ಪೂರ್ತಿಯಾಗಿ ನುಣ್ಣಗಾಗೋದಿಲ್ಲ, ಬಟ್ ನುಣ್ಣಗಾಗಿಲ್ಲ ಅಂತ ಏನು ವರಿ ಬೇಡ. ನೋಡಿ ಈಗ 2 ಭಾಗನೂ ಕೂಡ ನಾನು ಪೂರ್ತಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಮಗೆ ಯಾವ ಸೈಜಲ್ಲಿ ನಾವು ಹೋಳಿಗೆ ಮಾಡ್ತೀವಿ ಆ ಸೈಜಲ್ಲಿ ನಾವು ಉಂಡೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ಬೇಳೆ ಹಾಕಿದ್ದೆ ಅಂದರೆ ನನಗೆ ಸುಮಾರು 25-26 ಹೋಳಿಗೆ ರೆಡಿ ಆಯಿತು ಸ್ನೇಹಿತರೆ. ನೋಡಿ ಇವಾಗ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಕಡಿಮೆ ನಾನಿಲ್ಲಿ ಕನಕನ ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ ಹೂರಣ ಇಟ್ಬಿಟ್ಟು ಈ ರೀತಿಯಾಗಿ ಫಿಲ್ ಮಾಡಿಕೊಂಡು ಒಂದು ಹೋಳಿಗೆ ಪೇಪರ್ ಮೇಲೆ ಅದನ್ನು ಕೈಯಿಂದನೂ ಬೇಕಾದರೂ ಸ್ಪ್ರೆಡ್ ಮಾಡ್ಬೋದು, ಇಲ್ಲ ಲಟ್ಟಣಿಗೆಲ್ಲಿ ಬೇಕಾದರೂ ಮಾಡ್ಬೋದು. ಈಸಿಯಾಗಿ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು. ಇದ್ರ ಮೇಲೊಂದು ಟ್ರಾನ್ಸ್ಪರೆಂಟ್ ಶೀಟನ್ನು ಹಾಕ್ಕೊಂಡು ತಟ್ಟೋದ್ರಿಂದ ಈವನ್ನಾಗಿ ಬರುತ್ತೆ. ನೋಡಿ ಎಷ್ಟು ಎಳೆದ್ರೂ ಕೂಡ ಅಷ್ಟು ತೆಳುವಾಗಿ ಬರ್ತಾ ಇದೆ. ನೋಡ್ತಾ ಇರ್ಬೋದು. ಕನಕ ಒಂದು ಕಡೆ, ಹೂರಣ ಒಂದು ಕಡೆ, ಆ ಥರ ಏನೂ ಆಗ್ತಾ ಇಲ್ಲ. ತುಂಬ ಚೆನ್ನಾಗಿ ಈಸಿಯಾಗಿ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ನೀವು ತೆಳುವಾಗಿ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ನೀವು ಕೈ ಮೇಲೆ ಬೇಕಾದರೂ ಹಿಂಗೆ ಫಿಲ್ ಮಾಡ್ಕೊಳ್ಬೋದು. ಬೇಳೆ ಹೋಳಿಗೆ ಅಂದರೆ ಸ್ವಲ್ಪ ದಪ್ಪ ಇರಬೇಕು, ಪೂರ್ತಿ ದಪ್ಪನೂ ಇರಬಾರ್ದು, ಪೂರ್ತಿ ತೆಳುವಾಗಿನೂ ಕೂಡ ಇರಬಾರ್ದು. ನೋಡಿ ಕೈ ಮೇಲಿಟ್ಟು ಕೂಡ ಇದನ್ನು ನೀಟಾಗಿ ಫಿಲ್ ಮಾಡ್ಕೊಳ್ಬೋದು. ಈಗ ಫಿಲ್ ಆಗಿದೆ. ಇವಾಗ ಹೋಳಿಗೆ ಪೇಪರ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಕವರ್ ಹಾಕಿ ಲಟ್ಟಣಿಗೆನಲ್ಲಿ ಲಟ್ಟಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಎಷ್ಟೇ ಇದ್ರೂ ಕೂಡ ಒಬ್ಬಟ್ಟು
ಒಂದು ಅರ್ಧ ಗಂಟೆ ಒಳಗಡೆ ರೆಡಿ ಮಾಡಿಬಿಡ್ಬೋದು. ನೋಡ್ತಾ ಇದ್ದೀರಲ್ವ, ಲಟ್ಟಿಸ್ಬೇಕು, ಅದನ್ನು ತಟ್ಟಬೇಕು, ಎಳಿಬೇಕು ಅನ್ನೋ ಪ್ರಾಬ್ಲಮ್ಮೇ ಇಲ್ಲ ಸ್ನೇಹಿತರೆ. ನೋಡಿ, ಒಂದು ಲಟ್ಟಣಿಗೆ ಇದ್ದರೆ ಸಾಕು, 100 ಜನಕ್ಕಾಗೋವಷ್ಟು ಬೇಕಾದರೂ ಒಬ್ಬಟ್ಟನ್ನು ರೆಡಿ ಮಾಡಿಬಿಡ್ಬೋದು. ಇಲ್ಲಿ ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಇಟ್ಟು ತವಾನ ಬಿಸಿ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಹೋಳಿಗೆನ ತವ ಮೇಲೆ ಹಾಕಿದ್ರೆ ಅದಾಗದೇ ತಾನಾಗಿನೇ ಆ ಪೇಪರನ್ನು ಬಿಟ್ಬಿಡುತ್ತೆ. ಮೇಲೆ ಇನ್ನೊಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಈಸಿಯಾಗಿ ಸುಲಭವಾಗಿ ಮಾಡೋ ಅಂಥ ನೋಡಿ ಪೂರಿ ಥರ ಉಪ್ತಾ ಇದೆ. ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಮೆಷರ್ಮೆಂಟ್ಸ್ ಎಲ್ಲ ತುಂಬ ಕರೆಕ್ಟಾಗಿ ಬಂದಿತ್ತು. ಈ ರೀತಿಯಾಗಿ ಹೋಳಿಗೆ ಮಾಡಿಕೊಟ್ರೆ ಒಂದು ತಿನ್ನೋ ಅಂಥವ್ರು 4 ಬೇಕಾದರೂ ತಿಂತಾರೆ. ಯಾಕಂದರೆ ಅಷ್ಟು ರುಚಿಯಾಗಿರೋ ಅಂಥ ಬೇಳೆ ಒಬ್ಬಟ್ಟು. ಮಿಸ್ ಮಾಡದೆ ನೀವು ಕೂಡ ಈ ಒಂದು ಒಬ್ಬಟ್ಟ ರೆಸಿಪಿಯನ್ನು ಟ್ರೈ ಮಾಡಿ. ಈ ಒಂದು ಮೆಷರ್ಮೆಂಟಲ್ಲಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅದೇ ರೀತಿಯಾಗಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲಿಗಾಗ್ಬೋದು ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಅರ್ಧ ಗಂಟೆ ಒಳಗಡೆ ಹೋಳಿಗೆನ ರೆಡಿ ಮಾಡಿಬಿಡ್ಬೋದು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಿಸಿ ಬಿಸಿ ಹೋಳಿಗೆನ ತುಪ್ಪ ಜೊತೆ ತಿಂತಾ ಇದ್ದರೆ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ. ತುಂಬ ರುಚಿಯಾಗಿರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ. ಈ ರೀತಿಯಾಗಿ ಒಂದ್ಸಲ ನೀವು ಕಾಯಿ ಒಬ್ಬಟ್ಟನ್ನು ಮಾಡಿದ್ರೆ ಪದೇ ಪದೇ ಬೇಕು ಅಂತ ಹೇಳ್ತೀರಾ. ಅಷ್ಟು ರುಚಿಯಾಗಿ, ಟೇಸ್ಟಿಯಾಗಿ, ಈಸಿಯಾಗಿ, ತೆಳುವಾಗಿ ಪೇಪರ್ ಥರ ಮಾಡೋ ಅಂಥ ಕಾಯಿ ಒಬ್ಬಟ್ಟ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈ ಸೂಪರಾಗಿರೋ ಅಂಥ ಪೇಪರ್ ಥರ ಮಾಡೋ ಅಂಥ ಕಾಯಿ ಒಬ್ಬಟ್ಟನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನಿಲ್ಲೊಂದು ಮಿಕ್ಸಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಚಿರೋಟಿ ರವೆ ತೊಗೊಂಡಿದ್ದೀನಿ. ಅಥವಾ ದಪ್ಪ ರವೆ ಇತ್ತು ಅಂತಂದರೆ ಮಿಕ್ಸಿ ಮಾಡಿಕೊಂಡು ಹಾಕೊಳ್ಬೋದು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು 1 ಕಪ್ಪಷ್ಟು ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದರಲ್ಲಿ ಕಾಲು ಕಪ್ಪಷ್ಟು ಮೈದಾ ಹಿಟ್ಟು, ನಿಮಗೆ ಮೆಷರ್ಮೆಂಟ್ ಪಕ್ಕ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಚಿಟಿಕೆ ಅರಿಶಿಣ, ಚಿಟಿಕೆ ಉಪ್ಪು ಇಷ್ಟನ್ನು ಹಾಕ್ಕೊಂಡು ನಾವು ಕನಕನ ರೆಡಿ ಮಾಡ್ಕೊಳ್ಳೋಣ. ಕನಕ ಒಂದು ಚೆನ್ನಾಗಿತ್ತು ಅಂತಂದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀಟಾಗಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಅದಕ್ಕೆ ನೋಡಿ ಈ ರೀತಿಯಾಗಿ ಸ್ವಲ್ಪನೇ ಹಾಕ್ಕೊಳ್ಬೇಕು. ಜಾಸ್ತಿ ಹಾಕ್ಕೊಳ್ಬಾರ್ದು. ಸ್ವಲ್ಪ ತೆಳುವಾಗಿನೇ ಕಲಸಿ ಇಟ್ಕೊಬೇಕು. ರವೆ ಹಾಕಿರೋದ್ರಿಂದ ಆಮೇಲೆ ಗಟ್ಟಿ ಆಗಿಬಿಡುತ್ತೆ ಹಿಟ್ಟೆಲ್ಲ. ಅದಕ್ಕೇ ಸ್ವಲ್ಪ ತೆಳುವಾಗಿನೇ ಕಲಿಸ್ಕೊಬೇಕು. ನೀರನ್ನು ಒಂದೇ ಸಲ ಹಾಕ್ಕೊಳ್ಳೋದು ಬೇಡ. ಸ್ವಲ್ಪನೇ ಹಾಕ್ಕೊಳ್ಳೋಣ. ಇದೊಂದು ಪಕ್ಕಾ ಮೆಷರ್ಮೆಂಟಲ್ಲಿ ನಾವು ಕಲಿಸ್ಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ಒಬ್ಬಟ್ಟು ಮಾಡಬೇಕಾದ್ರೆ ಯಾವ ಪ್ರಾಬ್ಲಮ್ಮು ಬರೋದಿಲ್ಲ. ಈವನ್ ಬಿಗಿನರ್ಸ್ ಇದ್ದರೂ ಕೂಡ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಒಂದು ಮೀಡಿಯಮ್ ಸೈಜಿಂದು 1 ಕಾಯಿ ಪೂರ್ತಿ ತೊಗೊಂಡಿದ್ದೀನಿ. 2 ಹೋಳು ಬರುತ್ತೆ ಅಲ್ವಾ. ಸೊ ಆ ಮೆಷರ್ಮೆಂಟಿಗೆ ಕರೆಕ್ಟಾಗಿರುತ್ತೆ ಸ್ನೇಹಿತರೆ. ಇದು ಯಾವುದು ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ. ನೋಡಿ ಇವಾಗ ಸ್ವಲ್ಪ ತೆಳುವಾಗಿ ಕಲಿಸ್ಬಿಟ್ಟು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಇದನ್ನು ಮುಚ್ಚಿಟ್ಬಿಡೋಣ. ನಾವೇನೆಲ್ಲ ಪ್ರೋಸೆಸ್ ಮಾಡಬೇಕಲ್ವಾ ಒಬ್ಬಟ್ಟಿನ ಹೂರ್ಣಾಗೆ, ಅಲ್ಲಿ ತನಕ ಇದು ನೆಂದರೆ ಸಾಕು. ಮತ್ತು ಇದಕ್ಕೆ ಒಂದು 4-5 ಸ್ಪೂನ್ ಎಣ್ಣೆ ಸಾಕು ಸ್ನೇಹಿತರೆ. ಜಾಸ್ತಿ ಎಣ್ಣೆ ಎಳೆಯೋದೇ ಇಲ್ಲ. ನಾನಿಲ್ಲಿ 1 ಕಾಯಿನ ಪೂರ್ತಿಯಾಗಿ ತೊಗೊಂಡಿದ್ದೀನಿ. ನಿಮಗೆ ಕಪ್ ಅಳತೆನಲ್ಲಿ ಗೊತ್ತಾಗಬೇಕು ಅಂದರೆ 2-3/4 ಕಪ್ಪಷ್ಟು ಬರುತ್ತೆ. ಇಲ್ಲಿ 3 ಏಲಕ್ಕಿಯನ್ನು ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕಬಾರ್ದು, ಹಾಗೇ ಗ್ರೈಂಡ್ ಮಾಡ್ಕೊಬೇಕು. ಇದನ್ನು ಮತ್ತೆ ನಾವು ಗ್ರೈಂಡ್ ಮಾಡೋದಿಲ್ಲ ಅಲ್ವಾ. ಸೊ ಇವಾಗಲೇ ಆದಷ್ಟು ನುಣ್ಣಗಾಗೋ ತನಕನೂ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ನಾನು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ನಾನಿಲ್ಲಿ 1/4 ಕಪ್ಪಷ್ಟು, 1 ಕಪ್ಪು ಮತ್ತು 1/4 ಕಪ್ಪು, ಇದು 1/4 ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. 2-3 ಟೇಬಲ್ ಸ್ಪೂನಷ್ಟು ನೀರು ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಬಾರ್ದು. ಬೆಲ್ಲ ಕರಗೋವಷ್ಟು ಮಾತ್ರ ನೀರನ್ನು ಹಾಕ್ಕೊಬೇಕು. ಕೆಲವೊಬ್ರ ಮನೇಲಿ ಇದು ಪಕ್ಕಾ ಕರೆಕ್ಟಾಗಿ ಇರುತ್ತೆ ಸ್ವೀಟು. ಇನ್ನೂ ಕಡಿಮೆ ತಿಂತೀನಿ ಅಂತ ಅನ್ನೋ ಆಗಿದೆ ಕಡಿಮೆ ಮಾಡ್ಕೊಳ್ಬೋದು. ಜಾಸ್ತಿ ಬೇಕು ಅನ್ನೋ ಆಗಿದೆ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಬೆಲ್ಲದ ಕ್ವಾಂಟಿಟಿ. ನೋಡಿ ಆಲ್ಮೋಸ್ಟ್ ಕರಗ್ತಾ ಬಂದಿದೆ. 1 ಗಂಟೆ ಇರಬಾರ್ದು, ಪೂರ್ತಿಯಾಗಿ ಆ ಬೆಲ್ಲ ಕರಗಿಬಿಡ್ಬೇಕು ಸ್ನೇಹಿತರೆ. ಇದು ಪಾಕ ಎಲ್ಲ ಬರೋದೇನು ಬೇಡ, ಬೆಲ್ಲ ಕರಗಿದ್ರೆ ಸಾಕು. ನೋಡಿ ಆಲ್ಮೋಸ್ಟ್ ಎಲ್ಲ ಬೆಲ್ಲ ಕರಗಿದೆ. ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಅಥವಾ ನಾವು ನುಣ್ಣಗೆ ಮಾಡಿ ಇಟ್ಕೊಂಡಿರೋ ಅಂಥ ಕಾಯಿ ಮತ್ತು ಏಲಕ್ಕಿ ಪುಡಿ ಇತ್ತಲ್ವ, ಸೊ ಆ ಒಂದು ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇವಾಗ ಬೆಲ್ಲದ ಜೊತೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ನೇಹಿತರೆ. ನೋಡಿ ಆದಷ್ಟು ಕೈ ಬಿಡದೇ ಇದನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ.
ಬೆಲ್ಲ ಪಾಕ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಯಾವಾಗಲೂ ಕೈ ಆಡಿಸ್ತಾನೇ ಇರಬೇಕು. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಇದನ್ನು ಕುದಿಸ್ಕೊಳ್ಳಿ ಸ್ನೇಹಿತರೆ. ಏನು ಒಂದು 5-6 ನಿಮಿಷ ತೊಗೊಳುತ್ತೆ ಅಷ್ಟೇ. ನಾವು ನೀರು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವು ನೀರು ಬೆಲ್ಲ ಕರ್ಗೋವಷ್ಟು ಹಾಕ್ಕೊಂಡ್ವಿ ಅಂತಂದರೆ ಬೇಗನೆ ಆಗೋಗ್ಬಿಡುತ್ತೆ. ನೋಡಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ, ಒಂದು ಅರ್ಧ ಭಾಗ ಆಗಿದೆ. ಈ ಟೈಮ್ನಲ್ಲಿ ಇದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಕೋವಾ ಸ್ನೇಹಿತರೆ, ಅದು ಕೂಡ ಒಂದು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನೀವು ಕೋವಾ ಹಾಕಿ ಕಾಯಿ ಒಬ್ಬಟ್ಟನ್ನು ಮಾಡಿ ಒಂದು ಸಲ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ಫಿದಾ ಆಗೋಗ್ಬಿಡ್ತೀರ. ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಕೂಡ ತಪ್ಪಾಗೋದಿಲ್ಲ. ಆಲ್ಮೋಸ್ಟ್ ಯಾರೂ ಹಾಕೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಕಿದ್ರೆ ಬೇಕ್ರಿ ಸ್ಟೈಲು ಅಲ್ಲ, ಭಟ್ರು ಮಾಡೋ ಸ್ಟೈಲಲ್ಲಿ ಕಾಯಿ ಒಬ್ಬಟ್ಟು ಬಂದ್ಬಿಡುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಎಲ್ರಿಗಿಂತ ಟೇಸ್ಟ್ ಇದೇ ಚೆನ್ನಾಗಿದೆಯಪ್ಪ ಅಂತ ಅನ್ನೋ ರೀತಿ ಇರುತ್ತೆ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಅದು ಬಿಸಿ ಆಗ್ತಾ ಆಗ್ತಾ ಕೋವಾ ಮಿಕ್ಸ್ ಆಗಿಬಿಡುತ್ತೆ. ಅದು ಹಿಂಗೆ ತಳ ಬಿಡೋದಕ್ಕೆ ಶುರುವಾಗಬೇಕು. ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ, ಪೂರ್ತಿ ಗಟ್ಟಿ ಆಗೋ ತನಕನೂ ಕುದಿಸೋಕ್ಕೆಲ್ಲ ಹೋಗೋದು ಬೇಡ. ನೋಡಿ ಇಷ್ಟ ಆದರೆ ಸಾಕು ಸ್ನೇಹಿತರೆ. ಅದು ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗತ್ತೆ. ನೋಡಿ ಇಷ್ಟ ಆದರೆ ಸಾಕು. ಇವಾಗ ಇದನ್ನು ಸ್ಟವನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನೋಡಿ ಇವಾಗ ತಣ್ಣಗಾಗಿದೆ, ಇದು ನೋಡ್ತಾ ಇರ್ಬೋದು ಗಟ್ಟಿ ಆಗಿದೆ. ಇಷ್ಟಿದ್ರೆ ನಮಗೆ ಒಬ್ಬಟ್ಟನ್ನು ಎಳೆಯೋದಕ್ಕೆ ಈಸಿಯಾಗಿ ಬಂದ್ಬಿಡುತ್ತೆ. ನೀವು ಗಟ್ಟಿ ಮಾಡಿದಷ್ಟು ಈ ಹೂರ್ಣ ಒಂದು ಕಡೆ ಕನಕ ಒಂದು ಕಡೆ ಆಗೋಗ್ಬಿಡುತ್ತೆ. ನೋಡಿ ಕೈನಲ್ಲಿ ಮುಟ್ಬೋದು. ಪೂರ್ತಿ ತಣ್ಣಗಾದ ಮೇಲೇ ನಾವು ಒಬ್ಬಟ್ಟನ್ನು ಮಾಡಬೇಕಾಗತ್ತೆ. ಬಿಸಿ ಇದ್ದಾಗ ನಾವು ಮಾಡೋಕ್ಕಾಗೋದಿಲ್ಲ. ನೋಡಿ ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ರೆಡಿ ಮಾಡ್ಕೊಳ್ಬೋದು. ಆದಷ್ಟು ಸ್ವಲ್ಪ ಸಣ್ಣ ಸೈಜಲ್ಲೇ ಮಾಡಿ, ಯಾಕಂದರೆ ಪೂರ್ತಿ ತೆಳುವಾಗಿ ಲಟ್ಟಿಸ್ಬೋದು. ಕಾಯಿ ಒಬ್ಬಟ್ಟು ಯಾವಾಗಲೂ ತೆಳುವಾಗಿಯೇ ಇರಬೇಕು ಸ್ನೇಹಿತರೆ. ನೋಡಿ ನಾನು ಈ ರೀತಿಯಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಸೈಜು, ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರ ಅಂತೀವಲ್ವ ಅಷ್ಟನ್ನು ಉಂಡೆ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡಿದ್ದಕ್ಕೆ ನನಗೆ ಕರೆಕ್ಟಾಗಿ 12 ಒಬ್ಬಟ್ಟು ರೆಡಿ ಆಗುತ್ತೆ ಸ್ನೇಹಿತರೆ. ಒಂದು ಮೀಡಿಯಮ್ ಸೈಜಿಂದು ಕಾಯಿ ತೊಗೊಂಡ್ರೆ 12 ಒಬ್ಬಟ್ಟು ರೆಡಿ ಆಗುತ್ತೆ. ನಿಮಗೆ ಪಕ್ಕಾ ಮೆಷರ್ಮೆಂಟ್ ಸಿಗಲಿ ಅಂತ ಪ್ರತಿಯೊಂದನ್ನು ಕೂಡ ಮೆಷರ್ಮೆಂಟಲ್ಲೇ ಹೇಳ್ತಾ ಇದ್ದೀನಿ. ನಾವಿವಾಗ ಕನಕ ನೆನೆಯೋದಕ್ಕೆ ಇಟ್ಟಿದ್ವಲ್ವ, ನೋಡಿ ಈ ಥರ ಕೈನಲ್ಲಿ ಜಾಸ್ತಿ ನಾದೋದೇ ಬೇಡ. ಈ ಥರ ಹಿಂಗೆ ಕೈನಲ್ಲೇ ಒಂದು 2-3 ಸಲ ಹಿಂಗೆ ಆಡಿಸ್ಕೊಂಡು 1 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾವೇನು ಎಣ್ಣೆ ಎಲ್ಲ ಹಾಕಿರ್ತೀವಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದು ಹೇಳ್ದಾಗೆ 3-4 ಸ್ಪೂನು ಎಣ್ಣೆ ಸಾಕು ಸ್ನೇಹಿತರೆ. ಇದಕ್ಕೆ ಜಾಸ್ತಿ ಎಣ್ಣೆನೇ ಬೇಡ. ನೋಡಿ ಇವಾಗ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ, ಇವಾಗ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಕನಕನ ತಗೋತಾ ಇದ್ದೀನಿ. ನೋಡಿ ಈ ಸಲ ನಾವು ಯಾಕೆಂದರೆ ಉಂಡೆನ ಸಣ್ಣದಾಗಿ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಜಾಸ್ತಿ ನಮಗೆ ಕನಕ ಏನೂ ಎಳೆಯೋದಿಲ್ಲ. ನೋಡಿ ಈ ರೀತಿಯಾಗಿ ತಗೊಂಡು ನೀಟಾಗಿ ಕವರ್ ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಎರಡೂ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿತ್ತು. ಎಲ್ಲೂ ಕೂಡ ಏನು ಏರುಪೇರು ಆಗಲಿಲ್ಲ. ಇದೇ ರೀತಿಯೇ ನೀವು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಹೋಳಿಗೆ ಪೇಪರ್ ಮೇಲೆ ಅಥವಾ ಬಾಳೆ ಎಲೆ ಇತ್ತು ಅಂದರೆ ಬಾಳೆ ಎಲೆ ಮೇಲೆ ಕೂಡ ನೀವು ಮಾಡ್ಬೋದು. ಸ್ವಲ್ಪ ಈ ಥರ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಅದನ್ನು ಕನಕನ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಾಯಿ ಹೋಳಿಗೆದು ಹೂರ್ಣನ ಅದಕ್ಕೆ ಇಟ್ಬಿಟ್ಟು ನೀಟಾಗಿ ಕವರ್ ಮಾಡ್ಕೊಳ್ಳೋಣ. ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು ಅಷ್ಟೇ. ನೋಡಿ ಅದರಲ್ಲಿ ಏನು ಎಕ್ಸ್ಟ್ರಾ ಏನು ತೆಗಿಯೋದೇನು ಬೇಡ, ಯಾಕೆಂದರೆ ತೊಗೊಂಡಿರೋದೇ ಕಡಿಮೆ ನಾವು ಕನಕನ. ಸೊ ಈ ಥರ ನೀಟಾಗಿ ಹಿಂಗೆ ರೌಂಡ್ ಮಾಡಿಕೊಂಡು ಫಿಲ್ ಮಾಡಿಕೊಂಡು ಜಸ್ಟ್ 1-2 ಸಲ ಹಿಂಗೆ ಪ್ರೆಸ್ ಮಾಡಿ ಅದಕ್ಕೊಂದು ಟ್ರಾನ್ಸ್ಪರೆಂಟು ಶೀಟ್ ಹಾಕ್ಕೊಂಡು ಕೈನಲ್ಲಿ ಬೇಕಾದರೂ ಈ ಥರ ಹಿಂಗೆ ನೀವು ಎಳಿಬೋದು, ಇಲ್ಲ ರತುಡಿನಲ್ಲಿ ಬೇಕಾದರೂ ನೀವು ಲಟ್ಟಿಸ್ಬೋದು. ನಾನು ಆದಷ್ಟು ಈ ಥರ ಹಿಂಗೆ ರತುಡಿನಲ್ಲೇ ನಾನು ಲಟ್ಟಿಸೋದು ಸ್ನೇಹಿತರೆ. ತುಂಬ ತೆಳುವಾಗಿ ಪೇಪರ್ ಅಂತೀವಲ್ವ ಆ ರೀತಿ ಬರುತ್ತೆ. ನೋಡಿ ಎಲ್ಲೂ ಕೂಡ ಹೂರ್ಣ ಒಂದು ಕಡೆ ಅಥವಾ ಕನಕ ಒಂದು ಕಡೆ ಆ ಥರ ಎಲ್ಲೂ ನಿಮಗೆ ಕಾಣ್ತಾ ಇಲ್ಲ. ನೋಡ್ತಾ ಇರ್ಬೋದು ನೀವು. ನೋಡಿ ಎಷ್ಟು ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತ. ತುಂಬ ಈಸಿಯಾಗಿ ನಾನು ಹೇಳಿದಾಗೆ ಒಂದು ಅರ್ಧ ಗಂಟೆ ಒಳಗಡೆ ಈ ಒಂದು ರೆಸಿಪಿಯನ್ನು ಮಾಡಿಬಿಡ್ಬೋದು ಸ್ನೇಹಿತರೆ. ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಇವಾಗ ನೋಡಿ ಲಟ್ಸಿ ಆಗಿದೆ, ಪೇಪರನ್ನು ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ತೆಳುವಾಗಿದೆ ಅಂತ. ನೀವು ಎಷ್ಟು ತೆಳುವಾಗಿ ಬೇಕಾದರೂ ನೀವು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೋದು. ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಿರೋ ಅಂಥ ತವ. ಮೀಡಿಯಮ್ ಫ್ಲೇಮು ಬೇಡ. ಒಬ್ಬಟ್ಟು ಬೇಯಿಸ್ಬೇಕಾದ್ರೆ ಯಾವಾಗಲೂ ಲೋ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು ಅಷ್ಟೇ. ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಒಬ್ಬಟ್ಟನ್ನು ಇದ್ರ ಮೇಲೆ ಹಾಕಿದ್ರೆ ಅದಾಗದೇ ಶೀಟ್ ಬಿಟ್ಬಿಡುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೀವು ಬೇಕಂದರೆ ಇಲ್ಲಿ ಎಣ್ಣೆ ಹಾಕ್ಕೊಳ್ಬೋದು. ಕೆಲವೊಂದು ಸಲ ಎಣ್ಣೆ ಕೂಡ ಬೇಕಿರಲ್ಲ ಸ್ನೇಹಿತರೆ. ನಾನು ಇದು ವಿಡಿಯೋಗೋಸ್ಕರ ಇಲ್ಲಿ ಎಣ್ಣೆ ಹಾಕಿದ್ದೀನಿ. ನಾನು ಎಣ್ಣೆನೇ ಹಾಕೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು.
ಈಗ ಎರಡೂ ಕಡೆನೂ ಚೆನ್ನಾಗಿ ನಿಮಗೆ ಕ್ರಿಸ್ಪಾಗಿ ಬೇಕಾ ಸಾಫ್ಟಾಗಿ ಬೇಕಾ ನೋಡಿಕೊಂಡು ಬೇಯಿಸ್ಕೊಂಡ್ರೆ ರುಚಿಯಾಗಿರೋ ಅಂಥ ಸಾಫ್ಟಾಗಿರೋ ಅಂಥ ಹೊರಭಾಗ ಸ್ವಲ್ಪ ಕ್ರಿಸ್ಪಿ ಆಗಿರೋ ಅಂಥ ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ಸು ಕೂಡ ಬರುತ್ತೆ. ಕಾಯಿ ಒಬ್ಬಟ್ಟು ರೆಡಿ ಆಯಿತು. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂದರೆ ತುಂಬ ಈಸಿ ಸ್ನೇಹಿತರೆ ಮಾಡ್ಕೊಳ್ಳೋದು. ನೋಡಿ ಇವಾಗ ರುಚಿಯಾಗಿರೋ ಅಂಥ ಕಾಯಿ ಒಬ್ಬಟ್ಟು, ಈಸಿಯಾಗಿ ಮಾಡೋ ಅಂಥ ಕಾಯಿ ಒಬ್ಬಟ್ಟು ರೆಡಿಯಾಗಿದೆ. ಮಿಸ್ ಮಾಡದೆ ನೀವು ಕೂಡ ಈ ರೀತಿಯಾಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಯಾಕಂದರೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿರೋ ಅಂಥ ಒಬ್ಬಟ್ಟಿದು. ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡಿ. ಪಕ್ಕಾ ಮೆಷರ್ಮೆಂಟಲ್ಲೇ ಹೇಳ್ಕೊಟ್ಟಿರೋ ಅಂಥ ಪರ್ಫೆಕ್ಟಾಗಿ ಬರೋ ಅಂಥ ಕಾಯಿ ಒಬ್ಬಟ್ಟು ಸ್ನೇಹಿತರೆ. ನೀವು ಇದನ್ನು ಸುಮಾರು ವಾರ ಅಲ್ಲ 2 ವಾರ ಇಟ್ಟರೂ ಕೂಡ ಅದೇನೂ ಆಗೋದಿಲ್ಲ. ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಯ್ತಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.